ಈ ಅಪ್ಪನೇ ಬರ್ತಾ ಇದ್ದಾನೆ. ಈ ಅಪ್ಪನ ತಗೆ ದುಡ್ಡು ಕೇಳೋಣ. ಒಂದು 10,000 ದುಡ್ಡು ಕೊಡಪ್ಪ, ನನಗೆ ಸೆನಕ್ಕಿಲ್ಲ, ಆಸ್ಪತ್ರೆ ತೋರಿಸ್ಕೋಬೇಕು. ಗಂಡ ಅದ ನೀನು ಕೊಡ್ದಲ್ಲಿ ಇನ್ಯಾರು ಕೊಡ್ತಾರೆ ಅಂತ ಇಲ್ಲೇ ಕೇಳ್ತೀನಿ. ಅಲ್ಲಿ ಮನೆ ತಕ್ಕ ಇನ್ನೇನು ಹೋಗೋಣ. ಅಲ್ಲಿ ಹೋದ್ರು ಅವರು ಸುಮ್ಕಿರಲ್ಲ. ಅವ್ರು ಒಳ್ಳೆಯರಲ್ಲ ಸೊಸೆಯರು. ಈ ಅಪ್ಪನೇ ಕೇಳ್ತೀನಿ, ನಮ್ಮ ಅಪ್ಪನ ಇಲ್ಲೇ ಕೇಳಿಸ್ಕೊಂತೀನಿ. ಅಯ್ಯೋ ನನ್ನ ಪಾಡು ನನಗಪ್ಪ, ನೀನು ಕೊಡಪ್ಪ, ನಾನು ಆಸ್ಪತ್ರೆ ತೋರಿಸ್ಕೋಬೇಕು, ಗಾಯ ಒಂಥರ ಕಿತ್ತಂಗಾಗುತ್ತೆ ಅಂತೀನಿ. ನಮ್ಮ ಕಷ್ಟ ನಮಗೆ ಯಪ್ಪ ಭಾಳ ಕಷ್ಟ ಅನಿಸುತ್ತೆ. ಯಾಕೋ ಹಿಂಗೆ ನಿಂತ್ಕೊಂಡಿದ್ದಾಳಲ್ಲ ಇವಳು ಎದುರಿಗೆ, ಯಾಕೋ ಏನು ಹಿಂಗೆ ನಿಂತ್ಕೊಂಡವಳೆ ನಿನ್ನ ಕೈಲಿ. ಮತ್ತು ನನಗೆ ಒಂದು 10,000 ದುಡ್ಡು ಬೇಕಾಗಿತ್ತು, ಕೊಡ್ತಿದ್ದೆ. ಹಾಸ್ಪಿಟ್ಲಿಗೆ ಹೋಗ್ಬೇಕು, ನನಗೆ ಸೆನಕ್ಕಿಲ್ಲ. ಇಲ್ಲಿ ನೋಡು ಬೆನ್ನಾಗಿ ನೋಡಿ ಹಂಗಾಗೈತೆ. ಅದಕ್ಕೋಸ್ಕರ ನಾನು ದುಡ್ಡಿಲ್ಲ. ಒಂದು 10,000 ದುಡ್ಡು ಕೊಟ್ಬಿಡು. ಎಲ್ಲ ದುಡ್ಡು ಕೊಡು. ನೀನೇ ಇದ್ದರೆ ನಮಗೆ ಒಂದು ಸ್ವಲ್ಪ, ನಮಗೆ ಇನ್ನೂ ಬೇಕು, ನಮಗೆ ಒಂದು ಸ್ವಲ್ಪ ದುಡ್ಡು ಕೊಡು. ದುಡ್ಡಂತೆ ದುಡ್ಡು. ಇವಾಗ ಗೊತ್ತಾಗೈತೆ ನಾ ದುಡ್ಡಿನ ಬೆಲೆ, ಮನುಷ್ಯರ ಬೆಲೆ ಎಲ್ಲನ. ಈಗ ಬಂದು ಕೇಳ್ತಾ ಇದೆಯಾ? ಸೆನಕ್ಕಿಲ್ಲ. ನಾನು ಸಾಲವಾಗಿ ಕೇಳ್ತಾ ಇದ್ದೀನಿ. ಕೊಡ್ತೀನಿ. ಏನು ಹಂಗೇನೆ ನೀನು ನನಗೆ ಕೊಡ್ದಲ್ಲಿ ಇನ್ಯಾರಿಗೆ ಕೊಡ್ತೀಯ? ಸೆನಕ್ಕಿಲ್ಲ ಅಂತಂದ್ರೂ ಹೆಂಡ್ತಿಗೆ ಇವಾಗ ನೋಡ್ಕೊಂಬಲ್ಲ ಅಂತೀಯ ನೀನು. ಅಯ್ಯೋ ದೇವ್ರಿ, ಅಲ್ಲ ನೀನು ಹೆಂಡ್ತಿ ಬಿಟ್ಟು ಎಷ್ಟು ದಿವಸ ಆಯಿತು? ನಿನ್ಗೇನೇನು ಏನೋ ಒಂದ್ಸಲೇನಪ್ಪ ನನ್ನ ಹೆಂಡ್ತಿ ಏನು ಮಾಡ್ಕೊಂಡ್ಲು, ಏನೋ ಒಬ್ಬಂಟಿಯಾಗ ಇದ್ದಾಳಲ್ಲ ಅಂತ ಹೇಳಿ ನಿನ್ಗೇನು ಒಂದ್ಸಲ್ವೇ? ಬಾ ಮನೆಗೆ ಬತ್ತಾ ಹೋಗ್ತಾ ಸೆನಕ್ಕಿರು. ನೋಡು ನನಗೆ ಬೇರೆ ಇವಾಗ ಸೆನಕ್ಕಿಲ್ಲ. ಇಂಥ ಕಷ್ಟಗೆ ಈಗ ನಮ್ಮ ಅಮ್ಮಣಿ ಇತ್ತು, ಅಮ್ಮಣಿನೂ ಕರ್ಕೊಂಡು ಹೋದೆ. ಕರ್ಕೊಂಡೋಗ ಹುಡುಗಿನ ಅಲ್ಲೇ ಇಕ್ಕೇನಿದ್ದೆ. ನನಗೆ ಯಾರೂ ಇಲ್ಲ ಇವಾಗ. ಅದಕ್ಕಾಗಿ ನಾವು ದುಡ್ಡು ಬೇಕಾಗಿತ್ತು. ಒಂದು 10,000 ನೀನು ಇಲ್ಲ ಅಂದ ನನಗೆ ಕೊಡಲೇಬೇಕು. ಮತ್ತಿಲ್ಲ ಅಂದ್ರೆ ನನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗು. ನೀನು ಏನು ಮಾಡ್ತೀಯ ಗೊತ್ತಿಲ್ಲ. ಆಸ್ಪತ್ರೆಗಾದರೂ ಕರ್ಕೊಂಡು ಹೋಗ್ಬೇಕು, ಇಲ್ಲ ಅಂತಂದ್ರೆ ನನಗೆ ದುಡ್ಡಾದರೂ ಕೊಡ್ಬೇಕು ಅಷ್ಟೇ. ನಾನು ನಿನ್ನ ಕೇಳ್ದಲ್ಲ ಇನ್ಯಾರನ್ನ ಕೇಳೋಕ್ಕಾಗುತ್ತೆ? ಸುಮ್ಮನೆ ಹೋಗ್ತಾ ಇರೋ ಸುಗುಣ. ನನ್ನ ಎಲ್ಲೋಡು ಬಲವಂತ ಮಾಡಬೇಡ, ದಾರಿ ಬಿಡು. ನಾನು ಎಲ್ಲ ಕೆಲಸಕ್ಕೆ ಹೊರಟಿದ್ದೀನಿ, ನನಗೆ ಬಲವಂತ ಮಾಡಬೇಡ. ನೀನು ನನ್ನ ಹತ್ರ ದುಡ್ಡು ಕೇಳಬೇಡ. ಇನ್ನು ನೀನೇ ಕೊಡು. ನಮ್ಮದೇ ಇವಾಗ ಸಾಲ ಐತೆ. ಅವರೇ ನನ್ನ ಮಕ್ಳು ಇವಾಗ ಸಾಲ ಮಾಡಿಕೊಂಡು ಸೈಟ್ ತೊಗೊಂಡಿದ್ದಾರೆ. ಆ ಸಾಲ ತೀರಿಸ್ಕೋಬೇಕು. ಅವ್ರ ಹತ್ರನೇ ದುಡ್ಡಿಲ್ಲ ಇವಾಗ. ನೀನೇ ಬೇಕಾದರೆ ಇದ್ದರೆ ಕೊಡು. ಅವ್ರಿಗೇನೆ ಬೇಕಾದ್ರೆ ಸಾಲವಾಗಿ ವಾಪಸ್ ಕೊಡ್ತಾರೆ ನಿನಗೆ. ಅಂಥ ಪರಿಸ್ಥಿತಿಯಲ್ಲಿದೆ ಅವರು. ಅಯ್ಯೋ ನೀನು ಅಷ್ಟೊಂದು ದುಡಿತಾರೆ ಅಂದಮೇಲೆ ಅವ್ರು ದುಡ್ಡು ಇಟ್ಕೊಂಡಿರಲ್ವಾ? ಸುಮ್ಮನೆ ಏನಕ್ಕೆ ಸುಳ್ಳು ಹೇಳ್ತೀಯ? ಅವ್ರಿಗೆ ಹೇಳು, ನಿನ್ನ ಸೊಸೆಗೆ ಕೊಡಮ್ಮ ಅಂತ ಹೇಳಿ ಆ ಪ್ರೀತಿಗೆ ಹೇಳು. ಆ ಪ್ರೀತಿಗೆ ಹೇಳೋದ್ರೆ ಕೊಡ್ತಾಳೆ. ಅಯ್ಯೋ ನನ್ನ ಸೊಸೆಗೆ ಹೇಳೋದ ನಿನಗೆ ದುಡ್ಡು ಕೊಡು ಅಂತ? ಅಯ್ಯೋ ನಾನು ಹೇಳಲ್ಲಮ್ಮ. ಹೋಗಿ ಕೇಳೋದು ನನ್ನ ಸೊಸೆನೇ ಬೇಕಿದ್ರೆ ಇದ್ರೆ ಕೊಡಮ್ಮ ಅಂತ ಹೇಳಿ ಕೇಳು. ನನ್ನ ಸೊಸೆ ಕೊಟ್ಟರೆ ಇಸ್ಕೊಳವು, ನಾನು ಬೇಡ ಅಂತ ಅನ್ನಲ್ಲ. ನಮ್ದೇನು ನಡೆಯೋದಿಲ್ಲ, ಎಲ್ಲ ನನ್ನ ಸೊಸೆದೇನೆ. ಅಯ್ಯೋ ದೇವ್ರಿ, ಎಲ್ಲ ನನ್ನ ಸೊಸೆದೆ ಅಂತೆಲ್ಲ ಮಾರಾಯ. ಎಲ್ಲ ನಿನ್ನ ಸೊಸೆದೆ ಆದರೆ ಹಂಗಾರೆ ನೀನು ಏನು ಮನೆಯಾಗೆ ದುಡ್ದಿರ್ದ್ಕೂ, ನೀನು ದೊಡ್ಡ ಹಿರಿಯನಾಗಿ ಗಂಡಸಾಗಿರೋದ್ಕೂ ಏನು ಹಂಗಾರೆ ಅಲ್ಲಿ ಏನು ನಿನಗೆ ಸ್ವಲ್ಪನಾದ್ರೂ ಮರ್ಯಾದೆನೇ ಇಲ್ವಾ? ಹಂಗೆ ಹೇಳ್ತೀಯ? ಅಲ್ಲ ನೀನು ದುಡಿಯನಾಗಿ ಮನೆ ಯಜಮಾನಾಗಿ ಹಿಂಗೆ ಹೇಳ್ತಾ ಇದೆಯಲ್ಲ ನೀನು. ಋತು ಬೇರೆ ಬರ್ತಾ ಇದ್ದಾಳೆ. ಋತುನೇ ನನಗೆ ಕೇಳೋಣ. ನೋಡಪ್ಪ, ಚೆನ್ನಾಗಿದ್ರಾ? ಚೆನ್ನಾಗಿದ್ದೀವಿ ಕಣಮ್ಮ. ಋತು, ಯಾವಾಗ ಬಂದೆ? ನಾನು ಮೊನ್ನೆನೇ ಬಂದಿದ್ದೆ. ಅಲ್ಲೇ ಒಂದು 3-4 ದಿವಸ ಆಯಿತು. ಮೊನ್ನೆ ಸ್ವಲ್ಪ ಏನೋ ಕೆಲಸ ಐತೆ ಅಂತ ಬಂದೆ. ತಿರ್ಗಿ ಬಂದವಳು ಇಲ್ಲೇ ಉಳ್ಕೊಂಡೆ. ಪ್ರವಿ ಅವ್ರು ಹೋದ್ರು, ಅವರು ಬರ್ತಾರೆ. ಆಮೇಲಿಂದನ ಅವರು ಬರ್ತಾರೆ, ಇಲ್ಲೇ ಕೆಲ್ಸಕ್ಕೆ ಹೋಗವ್ರೆ. ಹೌದೇನು? ಸರಿ ಅಮ್ಮ, ಆಯ್ತು. ಹೆಂಗ ಚೆನ್ನಾಗಿದ್ದೀನಿ? ಚೆನ್ನಾಗಿದ್ದೀನಿ, ಭಾಳ ಚೆನ್ನಾಗಿದ್ದೀನಿ. ಹೆಂಗೋ ಪ್ರವಿ ಅವ್ರನ್ನ ಮದುವೆ ಅದೇ ಅಣ್ಣ, ಚೆನ್ನಾಗಿದ್ದೀನಿ. ಚೆನ್ನಾಗಿ ನೋಡ್ಕೊಳ್ತಾರೆ, ಒಳ್ಳೆಯವರು, ಚೆನ್ನಾಗಿದ್ದೀನಿ. ಇನ್ನೇನಣ್ಣ ಸಮಾಚಾರ? ನಿಮ್ದೇನು ಕೆಲಸ? ನಮ್ದೇನು ಕೆಲಸ ಇಲ್ಲಮ್ಮ, ಇದೆ ನೋಡು. ನಮ್ದು ಇವಾಗೆಲ್ಲನ ಬರೀ ನಮ್ಮದು ಇದೆ. ಓಡಾಡೋದು, ಡೆಕೋರೇಟ್ ಇದ್ದಾಗ ಹೋಗೋದು ಬರೋದು, ನನ್ನ ಕೆಲ್ಸಕ್ಕೆ ಹೋಗೋದು. ಕೆಲಸ ಬಿಡ ನಮ್ಮ ಇದೀನಿ ಕಣಮ್ಮ. ಸಾಕು ಇಷ್ಟು ದಿವಸ ಮಾಡಿದ್ದೀನಿ. ಅದೇ ನನ್ನ ಸೊಸೆರು ಹೇಳ್ತಿದ್ರು, ಬಿಡಮ್ಮ ಇಪ್ಪಟ್ಟು ಏನು ಹೋಗ್ಬೇಡ, ಸಾಕು ಇಷ್ಟು ದಿವಸ ದುಡ್ದಿದೀಯಾ, ಇಷ್ಟು ದಿವಸ ಕಷ್ಟಪಟ್ಟಿದೀಯಾ, ಸಾಕು ಡೆಕೋರೇಟ್ ಇದ್ದಾಗ ಯಾವಾಗ ಹೋಗು ಬಾ. ನಾನು ಬೇರೆ ಕೆಲಸಕ್ಕೆ ನನ್ನ ಕೆಲಸಕ್ಕೆ ಹೋಗ್ತಿದ್ದೆ ಹೇಳಿ ಇಲ್ಲಿ. ಅದಕ್ಕೋಸ್ಕರ ಅದಿದ್ದಾಗ ಅದಕ್ಕೆ ಹೋಗ್ತಿದ್ದೆ. ಅದಕ್ಕೆ ಇವಾಗ ಅವರು ಏನು ಮಾಡಬೇಡ ಅಂತ ಹೇಳ್ತಾ ಇದ್ದಾರೆ. ಆಯ್ತು ದೊಡ್ಡಪ್ಪ, ಬರ್ತೀನಿ. ಸರಿಯಮ್ಮ, ಆಯಿತು. ಅಲ್ಲ ಅವಳು ನನಗೆ ಕೇಳಿಸ್ಕೊಡಕ್ಕಿಲ್ವೇ? ಕೊಡಾಳು. ನಾನು ಯಾಕೆ ಕೇಳೋಣ? ಕೇಳು, ಬೇಕಿದ್ರೆ ಕೇಳು. ನಿನಗೆ ಬೇಕಾ ಕೇಳು, ನಾನು ಯಾಕೆ ಕೇಳಿಸ್ಕೊಡ ನಿನಗೆ? ಅಯ್ಯೋ ತಲೆ ಕೆಟ್ಟವಳೆ, ನಾನು ಕೇಳಿಸ್ಕೊಡ್ತೀನಿ ಅಂತ ಅನ್ಕೊಂಡ ನಿನ್ನಂತೊಳಗೆಲ್ಲನ? ಅಯ್ಯೋ ನಿನ್ನಂತೊಳಗೆಲ್ಲನ ನಾನು ಕಂಡರ ಹತ್ರ ದುಡ್ಡು ಇಸ್ಕೊಟ್ಬಿಟ್ರೆ ಅಷ್ಟೇ. ಅಯ್ಯಯ್ಯೋ ನಿನ್ನಂತೊಳಗೆ ಕೊಟ್ಬಿಟ್ರೆ ಮುಗೀತು ಕತೆ ನಂದು. ಅಲ್ಲ ಯಾಕೆ ಹಿಂಗೆ ಮಾತಾಡ್ತೀಯ? ಏನು ಬೇರೆ ಅಳಂಬ ಥರ ಮಾತಾಡ್ತೀಯಲ್ಲ? ಹೋಗ್ತೀನಿ ಅಂತ ಒಂದು ನಿಂತ್ಕ ಮಾತಾಡಲ್ಲ ನೀನು. ಹೆಂಗೆ ಏನು ತಿನ್ಬಿಟ್ಟು ಇಷ್ಟು ದಿವಸ ಹೆಂಗಿದೆಯಪ್ಪ ಏನು?
ಅಲ್ಲ ಹೆಂಗಿದೀಯ, ಇನ್ನೊಬ್ರು ಯಾರಾದರೂ ಆಗಿದ್ರೆ ಇಷ್ಟೊತ್ತಿಗೆ ಬಂದು ಬಿಡೋರು. ಹೆಂಡ್ತಿನ ಬಿಟ್ಟಿರೋಕ್ಕಾಗಲ್ಲ, ಹೆಂಡ್ತಿ ಜೊತೆ ಚೆನ್ನಾಗಿರಬೇಕು ಅಂತ ಹೇಳಿ ನೀನು ನೋಡಿದ್ರೆ ಸ್ವಲ್ಪನೂ ತಲೆ ಕೆಡಿಸ್ಕೊಂಬಲ್ಲಪ್ಪ. ಹಂಗಿದೀಯಾ, ಹಿಂಗಿದ್ರೆ ಹೆಂಗೆ? ನನ್ನ ಕಷ್ಟನೂ ಅರ್ಥ ಮಾಡ್ಕೊವಂಗೆ ನೋಡಿ, ನನಗೆ ಸೆನಕಿಲ್ದಂಗೆ ಆಗೈತೆ. ನಾನು ನೋಡ್ಕೊಂಬಾರ ಯಾರು? ನಾನು ಒಬ್ಬಳೇ ಇರಬೇಕಂದ್ರೆ ಹೆಂಗಾಗುತ್ತೆ ಹೇಳು? ನೀನು ಸ್ವಲ್ಪ ಯೋಚನೆ ಮಾಡಬೇಕು. ನಾನು ಯೋಚನೆ ಮಾಡೋದಲ್ಲ, ನೀನು ಯೋಚನೆ ಮಾಡ್ಬೇಕು ಅದನ್ನು. ನಾನು ಯೋಚನೆ ಮಾಡಿದ್ರೆ ಅದು ಹೆಂಗೆ ಸರಿ ಹೋಗುತ್ತೆ? ನೀನು ಯೋಚನೆ ಮಾಡ್ಬೇಕು ಅದನ್ನು. ನಾನು ಹೆಂಗಿರಲಿ, ಒಬ್ಬಳು ಹಿಂಗ್ಸು ನಿನಗೆ ಇಷ್ಟಿರಬೇಕಾದ್ರೆ ಇನ್ನು ನಮಗೆ ಎಷ್ಟಿರಬೇಡ. ಗಂಡಸಾಗಿ ಹುಟ್ಟಿ ಈ ಮನೆ ಯಜಮಾನ ಆಗಿರತ್ತೆ, ನಮ್ಮ ಮನೆಯಂಗೆ ನಾನು ಎಲ್ಲನ ಚೆನ್ನಾಗಿದ್ರೂ ನೀನು ಮಾತು ಕೇಳಬೇಕಂದ್ರೆ ಕೇಳಬೇಕು. ಈಗ ಗಂಡ ಹೆಂಡ್ತಿ ಅಂದಮೇಲೆ ಹೆಂಡ್ತಿ ಹೇಳಿದ ಗಂಡ ಕೇಳಬೇಕು, ಗಂಡ ಹೇಳಿದ್ದು ಹೆಂಡ್ತಿ ಕೇಳಬೇಕು. ಆದರೂ ಇವತ್ತು ನಿನ್ನಿಂದ ಎಷ್ಟು ಅನುಭವಿಸ್ತಾ ಇದ್ದೀನಿ ಅಂತ ನನಗೆ ಗೊತ್ತು. ಎಷ್ಟು ನೋವು ಅನುಭವಿಸ್ತೆ ಅಂತ. ನೀನು ಅದನ್ನೇ ಹೇಳ್ಬೇಡ, ನಾನು ಹಂಗೆ ಮಾಡಿದೆ ಹಿಂಗೆ ಮಾಡಿದೆ ಅದನ್ನೆಲ್ಲ ಏನು ಹೇಳೋದಕ್ಕೆ ಬರಬೇಡ ನೀನು. ಸರಿಯಪ್ಪ, ಆಯ್ತು. ಹಿಂಗಂದ್ರೆ ಇನ್ನೇನು ಮಾಡೋಣ? ಮುಂದಕ್ಕೆ ಮಾತಾಡ್ದಂಗೆ ಮಾತಾಡ್ತಿ. ಇವಾಗ ನಮ್ಮ ಕಷ್ಟ ನಿನಗೆ ನಮ್ಮ ಕಷ್ಟ ಏನು ಅಂತ ಅರ್ಥ ಆಗಲ್ಲ. ಇಲ್ಲೋಡು, ಹೇಳ್ತಾ ಇದ್ದೀನಿ, ನೀನು ಸುಮ್ಮನೆ ಇಲ್ಲದ್ದೆಲ್ಲನ ಆ ಥರ ಮಾಡಬೇಡ ನೀನು. ಸುಮ್ಮನೆ ಇಲ್ಲೋಡು, ನೆಟ್ಟಗಿರೋದು ಕಲಿ. ನೆಟ್ಟಿಗೆ ನಿನ್ನ ಪಾಡಿಗೆ ನೀನು ಇರೋದು ಕಲಿ. ನನ್ನ ಈಗ ಬಲವಂತ ಮಾಡಬೇಡ. ನನ್ನ ಕೆಲ್ಸಕ್ಕೆ ಹೋಗೋ ಸಮಯದಲ್ಲಿ ಅಡ್ಡ ಹಾಕಿ ಕೇಳೋದು ಅದೆಲ್ಲ ಮಾಡಬೇಡ. ನನ್ನ ಮಕ್ಕಳು ನನ್ನ ಸೊಸೆರು ಯಾರೂ ನಿನ್ನ ಮನೆ ಬಾಗಿಲಿಗೆ ಬಿಟ್ಕೊಳ್ಳಲ್ಲ, ಯಾಕಂದ್ರೆ ನೀನು ಅಂಥ ಕೆಲಸ ಮಾಡಿದೀಯಾ. ಅಯ್ಯೋ, ನಾನೇನು ಆ ಥರ ಮಾಡಲಿಲ್ಲ. ಕೇಳಿದ್ದು ಒಳ್ಳೆ ಮಾತನ್ನ ಕೇಳಿಲ್ವೇ ನಾನು? ಇನ್ನೇನು ನಾನು ಬರ್ತೀನಿ ಅಂತ ಸೆನಕಿರೋಣ ಎಲ್ಲರ ಜೊತೆಗೆ ಅಂತ ಅಷ್ಟೇನು. ಇಲ್ಲಾಂದ್ರೆ ನೀನೇ ಬಾ ಅಲ್ಲಿಗೆ. ಅವ್ರು ಅಲ್ಲಿರ್ತಾರೆ ಮಕ್ಕಳು, ನಮ್ಮ ತಗೆ ನೀನೇ ಚೆನ್ನಾಗಿರು. ಅಲ್ಲ, ಮಕ್ಳು ತಕ್ಕ ಹೋಗ್ತಾ ಬತ್ತಾ ಚೆನ್ನಾಗಿರು, ಏನು ಅಲ್ಲಿಗೇನು ಹೋಗ್ಬೇಡ ಅಂತ ಹೇಳ್ತಿಲ್ಲ ನಾನು. ನಮ್ಮ ಮನೆಗೆ ಬತ್ತಾ ಹೋಗ್ತಾ ಚೆನ್ನಾಗಿರು ಅಂತ. ಇವಾಗ ನನಗೆ ಕಷ್ಟ ಸುಖ ಆತಂದ್ರೆ ನಾನು ನೋಡ್ತೀನಿ, ನಿನಗಾತು ಅಂದ್ರೆ ನನಗಾತಂದ್ರೆ ನೀನು ನೋಡ್ತೀನಿ, ನಿನಗಾತಂದ್ರೆ ನಾನು ನೋಡ್ತೀನಿ. ಹಿಂಗೆ ಒಬ್ರಿಗೊಬ್ರು ಅಡ್ಜಸ್ಟ್ ಮಾಡ್ಕೊಂಡು ಚೆನ್ನಾಗಿ ಇಟ್ಕೊಂಡು ಹೋಗ್ಬೇಕು. ಅದಕ್ಕಾಗಿನ ಒಳ್ಳೇದೇ ಹೇಳ್ತಾ ಇದ್ದೀನಿ. ಒಳ್ಳೇದೇ ಹೇಳ್ತಾ ಇದ್ರೆ ನಿನಗೆ ಅದು ಗೊತ್ತಾಗ್ತಾ ಇಲ್ಲ. ಅಯ್ಯೋ, ನೀನು ಒಳ್ಳೇದು ಹೇಳೋದು ಬೇಕಾಗಿಲ್ಲ, ಕೆಟ್ಟದ್ದು ಹೇಳೋದು ಬೇಕಾಗಿಲ್ಲ. ನಿನ್ನ ಬುದ್ಧಿ ಎಲ್ಲ ಗೊತ್ತಿದ ಮೇಲೂ ನೀನು ಏನೇ ಹೇಳ್ತೀಯ ಸುಗುಣ? ನೀನು ಎಂಥವಳು ಅಂತ ನನಗೆ ಗೊತ್ತೈತೆ, ನನ್ನ ಮಕ್ಳಿಗೆ ಗೊತ್ತೈತೆ. ಇವಾಗ ಬರ್ತೀನಿ ಅಂದರೆ ಎಲ್ಲೋ ನನ್ನ ಮನೆ ಬಾಗಿಲಿಗೆ ಕಾಲಿಕ್ಕಿಸ್ಕೊಳ್ಳಲ್ಲ ನನ್ನ ಮಕ್ಳು ನಿನ್ನ. ಅಷ್ಟು ಬೇಜಾರಾಗ್ಬಿಟ್ಟವ್ರೆ, ಅಷ್ಟು ಬೇಜಾರು ಹಿಡಿಸಿದ್ಯಾ ಅವ್ರಿಗೆ. ಹಂಗೆ ಮಾಡೋಕೆ ಹೋಗ್ಬಾರ್ದು. ಯಾರ ಹತ್ರ ಹೆಂಗಿರಬೇಕು ಏನು ಅಂತ ಸ್ವಲ್ಪ ಪರಿಜ್ಞಾನ ಇರಬೇಕು. ನಾನೇ ಬುದ್ಧಿವಂತಿ ಅನ್ನೋ ಥರ ತೋರಿಸ್ಕೊಳಕ್ಕೆ ಹೋಗ್ಬೇಡ. ನನಗೆ ಎಲ್ಲ ಗೊತ್ತಾಗೋದು, ನನಗೆ ಎಲ್ಲ ಮಾತಾಡೋದಕ್ಕೆ ಬರೋದು, ನಾನೇ ಗ್ರೇಟು ಅನ್ನೋ ಥರ ತೋರಿಸ್ಕೊಳಕ್ಕೆ ಹೋಗ್ಬೇಡ. ಫಸ್ಟು ನೀನು ಜಂಬ ಬಿಟ್ಟು ನಿನ್ನ ಪಾಡಿಗೆ ನೀನು ಚೆನ್ನಾಗಿ ಇಟ್ಕೊಂಡು ಹೋಗು. ಯಾರು ಏನು ಅನ್ನಲ್ಲ ನಿನ್ನ. ಜಂಬ ಅಂದರೆ ಜಂಬನೇ ತುಂಬಿ ತುಳ್ಕಾಡ್ತೈತೆ. ಜಂಬ ಇದ್ದರೆ ನಿನಗೇನೂ ಆಗಲ್ಲ. ಹೋಗು. ಒಂದು 10,000 ಹುಟ್ಟಿಸ್ಕೊಂಬ ಇಡೀ ಊರಲ್ಲಿ ನೀನು, ಗೊತ್ತಾಗುತ್ತೆ. ಸರಿ ಆಯ್ತು ಬಿಡಪ್ಪ ಸ್ವಾಮಿ, ಇವಾಗ ಬತ್ತಿ ಹಂಗ ಬೈನಾಗ? ಇಲ್ಲ, ಬರೋಕ್ಕಾಗಲ್ಲ, ನನ್ನ ಕೆಲ್ಸಕ್ಕೆ ಹೋಗ್ಬೇಕು, ನನಗೆ ಕೆಲಸ ಐತಿ. ನೋಡಿದ್ರಲ್ಲ ವೀಕ್ಷಕರೇ, ಇವಾಗ ನಮ್ಮ ಗಂಡನ್ನ ಕರೆದ್ರೆ ಬರಲ್ಲ ಅಂತ ಹೇಳ್ತಾ ಇದ್ದಾನೆ. ನಾನೇನು ಇವಾಗ ಅವರಿಂದ ಗುದ್ದಾಡ್ಕೊಂಬರಪ್ಪ, ಜಗಳ ಮಾಡ್ಕೊಂಬರಪ್ಪ ಅಂತ ಏನು ಹೇಳ್ತಿಲ್ಲ. ನಾನೇನು ಹೇಳ್ತಾ ಇದ್ದೀನಿ ಅಂತಂದರೆ, ಹೆಂಗನೋ ಚೆನ್ನಾಗಿ ಇಟ್ಕೊಂಡು ಹೋಗ್ಬೋದಲ್ಲ ಓಸಾರು. ಅವ್ರು ಅಲ್ಲೇ ಇರಲೇನು, ನೀನು ಇಲ್ಲಿ ಬರ್ತಾ ಹೋಗ್ತಾ ಚೆನ್ನಾಗಿರು ಅಂತ ಹೇಳ್ತಾ ಇದ್ದೀನಿ. ಏನು ಮಾಡೋದು? ನನ್ನ ಕಷ್ಟ ನನಗೆ, ಅಯ್ಯಪ್ಪನ ಕಷ್ಟ ಅಯ್ಯಪ್ಪನಿಗೆ. ಹಿಂಗಾಗೈತಿ. ನಾನು ಹೆಂಗನೋ ಚೆನ್ನಾಗಿರ್ಬೇಕು ಅಂತ ಹೇಳಿ ನಾನು ಸ್ವಲ್ಪ ದುಡ್ಡು ಇಟ್ಕೊಂಡಿದ್ದೆ. ಬಿಡು, ಅದೆಲ್ಲಿ ಖಾಲಿ ಆಗುತ್ತೆ ಅಂತ ಅಂದ್ಕೊಂಡೆ. ಇವಾಗ ಎಲ್ಲ ಖಾಲಿ ಆಯಿತು. ಅದಕ್ಕೆ ಏನು ಮಾಡ್ಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ಓದ್ಲಾಗೆ ನೋಡ್ತಾ ಇರಿ, ಏನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.